ಕೊಬ್ಬರಿ ಎಣ್ಣೆಯನ್ನು ಬಳಸಿ ಈ ಥರ ಇಯರ್ ಮಸಾಜ್ ಮಾಡೋದ್ರಿಂದ ಕಿವಿ ನೋವು ಹೋಗುತ್ತೆ, ಆಗುತ್ತೆ. ಈ ಥರ ಸ್ವಲ್ಪ ಪಂಚ್ ಮಾಡೋದ್ರಿಂದ ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ನರಗಳೆಲ್ಲ ಉಂಟಾಗುತ್ತೆ. ಕಿವಿ ಒಳಗಡೆ ಶಾಖ ಉಂಟಾದಾಗ ಎಣ್ಣೆ ಕರಗಿ ಎಲ್ಲ ನರನಾಡಿಗಳಿಗೆ ಹೋಗುತ್ತೆ ಅಲ್ಲಿ ಆ ಭಾಗದಲ್ಲಿ. ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಉದ್ಯೋಗ ಮಾಡ್ತಕ್ಕಂಥವ್ರು, ವಯಸ್ಸಾದಂಥವ್ರು, ಸ್ವಲ್ಪ ಕಿವಿ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಜ್ಞಾನೇಂದ್ರಿಯಗಳ ಸಮಸ್ಯೆಗಳು ಇರ್ತಕ್ಕಂಥವ್ರು ಈ ಥರ ಮಸಾಜ್ ಮಾಡ್ಕೊಳೋದ್ರಿಂದ ಅನುಕೂಲವಾಗುತ್ತೆ. ಈ ಭಾಗದಲ್ಲಿ ಸ್ವಲ್ಪ ರೀತಿಯಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಈ ಭಾಗದಲ್ಲಿ ನರಗಳು ಏನಾದರೂ ಏಟ್ಗಿಟ್ ಬಿದ್ದಿದ್ದ ಸಂದರ್ಭ, ಬ್ಲಡ್ ಕ್ಲಾಟ್ ಆಗಿರ್ತದೆ, ಇಲ್ಲ ಏನೋ ಒಂದು ಗಂಟುಗಳಿರ್ತದೆ, ನೋವಿನ ಗಂಟುಗಳಂತ ಈ ರೀತಿ ಮಸಾಜ್ ಮಾಡೋದ್ರಿಂದ ಎಲ್ಲವೂ ಕೂಡ ರಿಲೀಫ್ ಆಗುತ್ತೆ. ಕುತ್ತಿಗೆ ಹಿಡಿಯೋದು ಇವೆಲ್ಲ ಆಗೋದಿಲ್ಲ. ಕಿವಿ ಹಿಂಭಾಗದಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದ ಬಹಳ ಅನುಕೂಲಗಳು ಇದೆ. ಇದು ಯಾವುದೇ ಕಾರಣಕ್ಕೂ ಹಿಂಭಾಗದಲ್ಲಿ ಉಲ್ಟಾ ಮಾಡಬಾರ್ದು. ತಲೆ ಬ್ರೈನ್ಗೆ ನಾವು ಕೈನಲ್ಲಿ ಮಸಾಜ್ ಮಾಡಬೇಕು. ಏನಿದ್ರು ಮೇಲಿಂದ ಕೆಳಭಾಗಕ್ಕೆ ನಾವು ರೌಂಡ್ ಮಾಡಿ ತಳ್ಳಬೇಕಾಗುತ್ತೆ. ಆವಾಗ ಎಲ್ಲ ನೋವು ಕೂಡ ಕೆಳಭಾಗಕ್ಕೆ ಇಳಿಯುತ್ತೆ. ಒಳ್ಳೆ ರಿಲೀಫ್ ಆಗುತ್ತೆ. ಈ ಕಡೆ ಭಾಗ ಈ ರೀತಿ ಆಯಿತು. ಮತ್ತು ಮತ್ತೊಂದು ಭಾಗದಲ್ಲಿ ಈ ರೀತಿಯಾಗಿ ನಾವು ಈಗ ಮತ್ತೊಂದು ಭಾಗ ಈ ಕಡೆ ಕಿವಿಗೆ ನಾವು ಸ್ವಲ್ಪ ಆಯಿಲ್ನ ಹಾಕಿ ಡೈರೆಕ್ಟ್ ಕಿವಿಗೆ ಆಯಿಲ್ ಹಾಕೋಬೋದು. ಯಾವುದೇ ಕಾರಣ ಡೈರೆಕ್ಟಾಗಿ ಕಿವಿಗೆ ಆಯಿಲ್ ಹಾಕೋದ್ರಿಂದ ತೊಂದರೆ ಆಗುತ್ತೆ. ಕೈಗೆ ನಾವು ಆಯಿಲ್ನ ಹಾಕೋಬೇಕು ಫಸ್ಟು ಈ ರೀತಿಯಾಗಿ. ನಂತರ ಅದನ್ನು ಎರಡು ಕೈಗಳಿಗೆ ಈ ರೀತಿ ಮಾಡಿ ಕಿವಿ ಭಾಗಕ್ಕೆ ಸ್ವಲ್ಪ ಈ ರೀತಿ ಹಚ್ಚಿ, ಈ ಕಿವಿ ಭಾಗ ಹಿಂಭಾಗದಲ್ಲಿ ಸ್ವಲ್ಪ ಈ ರೀತಿ ಹಚ್ಚಿ, ಎರಡನ್ನೂ ಕೂಡ ಈ ರೀತಿಯಾಗಿ ಈ ರೀತಿಯಾಗಿ ಮಾಡ್ತಕ್ಕಂಥ ಭಾಗದಲ್ಲಿ ಇದು ಈ ಕಡೆ ಭಾಗ ಹೊರಭಾಗ ಇದು ಎರಡು ಸೇರಿಸಿ ಈ ರೀತಿಯಾಗಿ ಉಜ್ಜೋದ್ರಿಂದ ಅಲ್ಲಿ ಶಾಖ ಉತ್ಪತ್ತಿಯಾಗುತ್ತೆ. ಕಿವಿ ಒಳಗಡೆ ಎಣ್ಣೆ ಅಂಶ ಹೋಗುತ್ತೆ. ಸ್ವಲ್ಪ ನೋವು ಕುತ್ತಿಗೆ ಭಾಗದಿಂದ ಏನು ಕಿವಿ ಭಾಗದಿಂದ ನರಗಳು ಏನು ಬಂದಿರ್ತವೆ ಎಲ್ಲ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥದ್ದು ನೋವು ಕೂಡ ಹೋಗುತ್ತೆ. ಈ ರೀತಿಯಾಗಿ ಸ್ವಲ್ಪ ನಾವು ಈ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಫ್ರೀ ಆಗ್ತಾ ಇರುತ್ತೆ. ಸ್ವಲ್ಪ ಈ ರೀತಿಯಾಗಿ ಕಿವಿನ ಭಾಗದಲ್ಲಿ ಆವಾಗಲೇ ನಿಮಗೆ ತೋರಿಸಿದ್ದೆ ನಾನು. ಈ ರೀತಿಯಾಗಿ ರಬ್ ಮಾಡೋದ್ರಿಂದ ಈ ಭಾಗದಲ್ಲಿರ್ತಕ್ಕಂತಹ ನರಗಳೆಲ್ಲ ಬಿಡುತ್ತೆ. ಕುತ್ತಿಗೆ ಭಾಗದಲ್ಲಿ ನೋವು ಹಿಡ್ಕೊಂಡಿದೆ ಎಲ್ಲ ಕಡಿಮೆ ಆಗುತ್ತೆ. ಇದು ಉಪಯೋಗನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಯಾವಾಗಾದರೂ ನೀವು ಫ್ರೀಯಾಗಿರೋಂಥ ಸಂದರ್ಭದಲ್ಲಿ ನೀವು ಒಬ್ಬರು ಕೈಯಲ್ಲಿ ಈ ರೀತಿ ಮಾಡಿಸ್ಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ. ಇದು ಉಪಯೋಗ ಆಗೈತಾ ಇಲ್ವಾ ಅಂತ ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಇದಂತೂ ಭಾಳಷ್ಟು ಜನ ಇದರಿಂದ ನನ್ನ ಹತ್ರ ಉಪಯೋಗ ಪಡ್ತಿದ್ದಾರೆ. ಮಸಾಜ್ ಮಾಡೋಣ. ಎರಡು ಭಾಗದಲ್ಲಿ ಈ ರೀತಿಯಾಗಿ ನಾವು ಬೆಳೆಯೋದ್ರಿಂದ ಎಲ್ಲವೂ ಕೂಡ ಕೆಳಭಾಗಕ್ಕೆ
ನೋವೆಲ್ಲ ರಿಲೀಫ್ ಆಗುತ್ತೆ. ಹೋಗು. ಹೆಂಗಿದ್ದೀರಾ? ಸುಮಾರು 1 ತಿಂಗಳಿಂದ ನಮಗೆ ಕುತ್ತಿಗೆನ ಈ ಥರ ಹಿಂಗೆ ತಿರುಗಿಸೋಕ್ಕಾಗ್ತಿರ್ಲಿಲ್ಲ. ಇವಾಗ ಫ್ರೀಯಾಗಿದೆ. ಯಾವ ಕಡೆ ಬೇಕಾದ್ರೆ ಆರಾಮಾಗಿ ತಿರುಗಿಸ್ಬೋದು. ತುಂಬ ನೋವು ಸ್ವಲ್ಪ ಕಮ್ಮಿ ಆಗಿದೆ.